ಪ್ರತಿ 30 ವರ್ಷಕ್ಕೆ ಜನರಲ್ಲಿ ಹೊಸ ಚಿಂತನೆ ಬರುತ್ತೆ. ಆ ಹೊಸ ಚಿಂತನೆಯನ್ನ ಮೂಡಿಸುವಂತಹ ವ್ಯಕ್ತಿಯನ್ನ ಟಾರ್ಚ್ ಬೇರರ್ ಅಂತ ಕರೀತಾರೆ. ಟಾರ್ಚ್ ಬೇರರ್ ಇವತ್ತು ನಾನು ನಿಮಗೆ ಅಂತಹ ಟಾರ್ಚ್ ಬೇರರ್ ವ್ಯಕ್ತಿಯನ್ನ ಪರಿಚಯ ಮಾಡ್ಕೊಡ್ತೀನಿ, ಬನ್ನಿ. ಎಲ್ಲರಲ್ಲೂ ಕೂಡ ಹೊಸ ಬೆಳಕನ್ನ ಮೂಡಿಸ್ತಾ ಇದ್ದಾರೆ. ಏನ್ ಅನ್ಸ್ತಾ ಇದೆ? ಬೇರೆ ಕಡೆ ಹೋದಾಗ ಬೆಂಕಿ ಹಚ್ಚೋದಕ್ಕಿಂತ ದೀಪ ಹಚ್ಚಿ ಬರ್ಬೇಕು. ವಿನಯ್ ಕುಮಾರ್ ಅವರು ಇನ್ಸ್ಟಿಟ್ಯೂಟ್ ಇಟ್ಕೊಂಡಿದ್ದಾರೆ, ಅಕಾಡೆಮಿ ಇಟ್ಕೊಂಡಿದ್ದಾರೆ, ಒಂದಿಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಪಾಪ್ಯುಲಾರಿಟಿ ಸಿಗ್ತಾ ಇದೆ. ಇದರ ನಡುವೆ ರಾಜಕೀಯ ಆಗ್ಬೇಕು. ನಾನು ಇನ್ನೊಬ್ರಿಗೆ ಸಹಾಯ ಮಾಡ್ತಿದ್ದೀನಿ ಅಂತ ಅಂದಾಗ ಅದು ಪ್ಯೂರ್ ಹಾರ್ಟ್ ಇಂದ ಮಾಡ್ಬೇಕು. ಅದು ಸೋಷಿಯಲ್ ಮೀಡಿಯಾಗೆ ತೋರಿಕೆಗೆ ಮಾಡೋದಲ್ಲ. ಅದು ಪಾಲಿಟಿಕ್ಸ್ ಬಂದಾಗ ನಾನು ಹೆಲ್ಪ್ ಮಾಡುವಂತ ಕೆಪಾಸಿಟಿ ಏನಿದೆಯಲ್ಲ, ಇಲ್ಲಿ 10 ಜನಕ್ಕೆ ಮಾಡೋದು ಅಲ್ಲಿ 1,00,000 ಜನಕ್ಕೆ ಮಾಡ್ಬೋದು ಅಂತ. ಸೋಲಿ ಭಯ ಪಡ್ತಾ ಇದ್ದಾರಾ ವಿನಯ್ ಕುಮಾರ್? ಎವ್ರಿ ಫೇಲ್ಯೂರ್ ಟೀಚರ್ಸ್ ಯು ನ್ಯೂ ಲೆಸನ್ಸ್. ಕಣ್ಣೀರು ಹಾಕಿದ್ದು ಆ ಕ್ಷಣ ಅಂತ ಹೇಳಿದ್ರೆ ಹತ್ರ ಒಂದು 6-7 ತಿಂಗಳು ಬರೀ 2-3 ಬಾಳೆಹಣ್ಣು ತಿನ್ಕೊಂಡಿರ್ತಾ ಇದ್ದೆ. ಬೆಂಗಳೂರಲ್ಲಿ ಸರ್ವೈವ್ ಆಗ್ಬೇಕಂತಂದ್ರೆ ಅಲ್ಲಿ 10 ರೂಪಾಯಿ 20 ರೂಪಾಯಿ ಒಂದಿನ ಬೆಳಗ್ಗೆ ಇಡ್ಲಿ ತಿನ್ಕೊಂಡು ಓಲ್ಡ್ ಡೇ. ಎಲ್ಲೋ ಒಂದ್ ಕಡೆ ಒಂದು ಮೂಲೆಯಲ್ಲಿ ಟ್ರಿಗರ್ ಆಗಿರ್ಬೇಕಲ್ವಾ ಸಣ್ಣ ವಯಸ್ಸಲ್ಲಿ? ಸತ್ರೆ ಐ ಶುಡ್ ಡೈ ವಿತ್